ಜೈನ್ ಅಂತ ವಿಸ್ಡಮ್ ಅಂತ ಈ ಬುಕ್ಕು ಬರೆಯೋ ಕಾರಣ ಏನಂದರೆ ಹೋದ ವರ್ಷ ನಮ್ಮ ತಾಯಿ 13 ಜನವರಿಗೆ ತೀರ್ಕೊಂಡಿದ್ರು. ಅವರ ನೆನಪಿಗೋಸ್ಕರ ಈ ಬುಕ್ ನಾನು ಬರೆದಿದ್ದೆ. ಇದು ಮಾನಸಿಕ, ಆಧ್ಯಾತ್ಮಿಕ, ಶಾರೀರಿಕ ವಿಕಾಸಕ್ಕೋಸ್ಕರ ಈ ಒಂದು ಕಂಪ್ಲೀಟ್ ಪ್ಯಾಕೇಜ್ ಬುಕ್ ಇದೆ. ಇದರಲ್ಲಿ 152 ಕೋಟ್ಸ್ ಇದೆ. ಈ ಕೋಟ್ ಮಾಧ್ಯಮದಿಂದ ಡೈಲಿ ನೀವು ಇದನ್ನ ಉಪಯೋಗ ಮಾಡಿದ್ರೆ ನಿಮ್ಮ ಜೀವನ ಪರಿವರ್ತನೆ ಆಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಇರೋ ಕೊರತೆ, ವಿಕಾರಗಳು ನಷ್ಟವಾಗುತ್ತೆ. ನೆಗೆಟಿವ್ ಥಾಟ್ಸ್ ರಿಲೀಸ್ ಆಗಿ ಪಾಸಿಟಿವ್ನಲ್ಲಿ ಕನ್ವರ್ಟ್ ಆಗುತ್ತೆ. ಇದು ಬರೆಯೋ ಉದ್ದೇಶ ಏನಂದರೆ, ಈಗಿನ 21ನೇ ಶತಮಾನದಲ್ಲಿ ವಾಟ್ಸಪ್, ಫೇಸ್ಬುಕ್ನಲ್ಲಿ ನಾವು ನಮ್ಮ ಜೀವನವನ್ನು ಕಳೀತಾ ಇದ್ದೀವಿ. ಈ ಜಗತ್ತಿನಲ್ಲಿ ಅದು ಒಂದು ಜೈಲ್ ಥರ ನಾವು ಬಂಧನದಲ್ಲಿದ್ದೀವಿ. ಅದರಿಂದ ಈಚೆ ಬಂದು ನಾವು ನಿಜವಾಗಿ ಜೀವನವನ್ನು ಬದುಕಬೇಕು, ಫ್ರೀಡಮಾಗಿ ಬದುಕಬೇಕಂದ್ರೆ ವಿಸ್ಡಮ್ ಬೇಕೇ ಬೇಕು. ವಿಸ್ಡಮ್ ಇಲ್ಲದೆ ಲೈಫ್ ಇಲ್ಲ. ಇದು ಪ್ರತಿಯೊಬ್ಬರಿಗೆ ಉಪಯೋಗವಾಗುವಂಥ ಪುಸ್ತಕ. ಇದನ್ನ ನಾನು ಸೈಕ್ಯಾಟಿಸ್ಟ್, ಡಾಕ್ಟರ್ ಅವ್ರು ಕೂಡ ಕೊಟ್ಟಿದ್ದೀನಿ, ಲಾಯರ್ಸ್, ಜಡ್ಜ್ ಅವ್ರಿಗೆಲ್ಲ ಕೊಟ್ಟಿದ್ದೀನಿ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕೊಟ್ಟು, CM ನಮ್ಮ ಗುರುಗಳ ಅವ್ರಿಗೂ ಕೂಡ ಕೊಟ್ಟು ಈ ಬುಕ್ನ ಪ್ರಚಾರ ಮಾಡ್ತಿದ್ದೀನಿ. ಇದರ ಉದ್ದೇಶ ಏನಂದರೆ ಪ್ರತಿಯೊಬ್ಬರ ಮೈಂಡ್ ಚೇಂಜ್ ಆಗಲಿ. ಇಫ್ ವಿ ಚೇಂಜ್ ಅವರ್ ಮೈಂಡ್ ವಿ ಕ್ಯಾನ್ ಚೇಂಜ್ ದ ಕಂಟ್ರಿ. ಅದೇ ಉದ್ದೇಶ. ಯಾಕಂದರೆ ಇಫ್ ವಿ ಚೇಂಜ್ ಥಾಟ್ಸ್ ವಿ ಕ್ಯಾನ್ ಚೇಂಜ್ ಅವರ್ ಫೀಲಿಂಗ್. ಇಫ್ ವಿ ಚೇಂಜ್ ಅವರ್ ಫೀಲಿಂಗ್ ವಿ ಕ್ಯಾನ್ ಚೇಂಜ್ ಅವರ್ ಆ್ಯಕ್ಷನ್. ಇಫ್ ವಿ ಚೇಂಜ್ ಅವರ್ ಆ್ಯಕ್ಷನ್ ವಿ ಕ್ಯಾನ್ ಚೇಂಜ್ ಅವರ್ ಪರ್ಸ್ನಾಲಿಟಿ. ಇಫ್ ವಿ ಚೇಂಜ್ ಅವರ್ ಪರ್ಸ್ನಾಲಿಟಿ ವಿ ಕ್ಯಾನ್ ಚೇಂಜ್ ಅವರ್ ಕಂಟ್ರಿ. If we change a country, we can change the world. This is what the message given by this wisdom. The main motto, the power within you. ಪ್ರತಿಯೊಬ್ಬರ ಆತ್ಮದಲ್ಲಿ ಪರಮಾತ್ಮ ಇದೆ. ಅದೇ ಈ ಒಂದು ಬುಕ್ಕಿನ ಮಾಧ್ಯಮದಿಂದ ಒಂದು ಪ್ರಚಾರ ಇದೆ. ಇದನ್ನ ಓದಿ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆಗಬೇಕಂತ ಒಂದೇ ಒಂದು ವಿಶೇಷ ಭಾವನೆಯಿಂದ ಬರೆದಿದ್ದೀನಿ. ಯುವ ವರ್ಗರಿಗೆ ಈಗ ಆತ್ಮಹತ್ಯೆ ಇದೆಲ್ಲ ಆಗಬಾರ್ದು. ಅವರ ಮನಸ್ಸು ಪರಿವರ್ತನೆ ಆಗಿ ಒಳ್ಳೆ ವಿಚಾರ ಬರಲಿ, ಒಳ್ಳೆ ರೀತಿಯಿಂದ ಬದುಕಲಿ. ಯಾವಾಗ ನಿಮಗೆ ಕೆಟ್ಟ ವಿಚಾರ ಬರುತ್ತೆ, ಇದು ಓದಿ ನಿಮ್ಮ ಲೈಫ್ ಚೇಂಜ್ ಮಾಡಿ ಅಂತ ಈ ಬುಕ್ ಉದ್ದೇಶ.